ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ. ಶೌರ್ಯಂಗೆ ಅವನ ಹೆಂಡತಿ ಬೆಲ್ಲದ ತರ ಸಿಹಿ ಆಗ್ಬಿಡ್ತಾಳೆ. ಅಮ್ಮ ಹೇಳ್ದಂಗ್ ಕೇಳ್ತಾರೆ, ನೀವು ಕೈ ಬೊಂಬೆ ಆಗ್ಬಿಡ್ತೀರ. ಆ ಸಂಪದ ಏನ್ ಮಾಡಿದ್ರು ನಮಗ್ ಗೊತ್ತಾಗ್ತಿತ್ತು, ಆದ್ರೆ ಈ ಕಲ್ಯಾಣಿ ಮಾಡೋದು ಗೊತ್ತೇ ಆಗೋದಿಲ್ಲ. ನನ್ನ ಬಗ್ಗೆ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣತ್ತೆ ಪಲ್ಲವಿ. ಇವತ್ತು ರಾತ್ರಿ ಅವಳು ತಾಂಬೂಲ ತಿನ್ನಿಸ್ಲಿ. ನಾಳೆ ಬೆಳಿಗ್ಗೆಯಿಂದ ನಾನು ಅವಳಿಗೆ ನಕ್ಷತ್ರ ತೋರಿಸ್ತೀನಿ. ಆ ಕಲ್ಯಾಣಿನ ನಾವೇನು ಮಾಡಕ್ಕಾಗಲ್ಲ ಅತ್ಗೆ. ಆ ನಕ್ಷತ್ರ ನಮಗ್ ಕಾಣಿಸ್ಕೊಳ್ದೇ ಇದ್ರೆ ಸಾಕು. ನಮ್ ಶ್ರೀಮತಿ ಅಜ್ಜಿ ಕರೆದ್ರು ಅಂತ ಹೊರಟೋದ್ಲು. ಇನ್ನೂ ಬರ್ಲಿಲ್ವಲ್ಲ? ಏನು ಅಂಥ ಮುಖ್ಯವಾದ ವಿಷಯ? ಏನು ಹೊಸದಾಗಿ ಹೀಗೆ ನಡ್ಕೊಂಡ್ ಬರ್ತಿದ್ಯಾ? ಕೈ ಹಿಂದೆ ಇಟ್ಕೊಂಡು ಏನೋ ಬಚ್ಚಿಟ್ಕೊಂಡ್ ಬರ್ತಿದ್ಯಾ? ಏನ್ ವಿಷಯ? ಅದು ಮಾತು ಕೂಡ ಹೊರಗೆ ಬರ್ತಿಲ್ಲ ಅಂದ್ರೆ ಸಮಥಿಂಗ್ ಇಸ್ ದೇರ್. ಏನಿದೆ ಅಂತ ನೋಡ್ಲೇಬೇಕು. ಹತ್ರ ಬರಬೇಡಿ. ಬಂದ್ರೆ ಹೊರಟೋಗ್ತೀನಿ. ನಾನು ಹೋಗೋಕ್ ಬಿಡಲ್ವಲ್ಲ. ಕೈಯಲ್ಲಿ ಏನಿದೆ ತೋರ್ಸು ತೋರ್ಸು. ಆಫೀಸರ್, ಕಣ್ಣು ಮುಚ್ಕೊಳ್ಳಿ. ನಾನು ಅಲ್ಲಿಟ್ಟು ಆಚೆ ಹೊರಟೋಗ್ತೀನಿ. ಅಷ್ಟೆಲ್ಲ ಹೇಳ್ತಿದ್ಯಾ ಅಂದ್ರೆ ನಾನಂತೂ ಕಣ್ ಮುಚ್ಕೊಳ್ಳಲ್ಲ. ಬರಬೇಡಿ ಆಫೀಸರ್, ಪ್ಲೀಸ್. ನೀನ್ ಬರಬೇಡ ಅಂತಿದ್ರೆ ನನಗೆ ಬಾ ಅಂತಾನೆ ಕೇಳಿಸ್ತಾ ಇದೆ. ಹಾಗಾದ್ರೆ ಡಾಕ್ಟರ್ಗೆ ತೋರಿಸ್ಲೇಬೇಕು. ಮೊದಲು ನಿನ್ ಕೈಯಲ್ಲಿ ಏನಿದೆ ಅಂತ ತೋರ್ಸು, ಆಮೇಲೆ ನನ್ನನ್ನ ಡಾಕ್ಟರ್ ತೋರ್ಸುವಂತೆ. ಆಫೀಸರ್, ಈಗ ತಪ್ಪಿಸ್ಕೊಳಕ್ಕಾಗಲ್ಲ, ತೋರಿಸ್ಲೇಬೇಕು. ತೋರ್ಸು 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 ಅಂತ ಹೇಳಿದ್ನಲ್ಲ, ತೋರ್ಸು. ತೋರ್ಸು ತೋರ್ಸು ಅದೇನು ಅಂತ. ಓಕೆ, ತೋರಿಸ್ತೀನಿ. ಪ್ರೀತಿನ ತಾಂಬೂಲದ ಹಾಗೆ ಬೆರಳಿಗೆ ಸುತ್ಕೊಂಡು ಕೊಡೋದಕ್ಕೆ ಯಾಕಷ್ಟು ನಾಚಿಕೆ? ನಾನು ಬೇಕು ಅಂತ ತಗೊಂಡ್ ಬರ್ಲಿಲ್ಲ, ಅಜ್ಜಿ ತಗೊಂಡ್ ಹೋಗು ಅಂತ ಹೇಳಿದ್ರು. ಓ, ತಾಂಬೂಲ ಕೊಟ್ಬಾರೆ ಮೊಮ್ಮಗಳೇ ಅಂದ್ರೆ ಅರ್ಥ ಏನು ಅಂತ ಗೊತ್ತಾ? ಏನು? ಏಕಾಂತದಲ್ಲಿ ಗಂಡನಿಗೆ ಪ್ರೀತಿನ ಹಂಚ್ತಾ, ಗಂಡ ಏನ್ ಕೇಳಿದ್ರು ಅದನ್ನ ಕೊಡು, ಗಂಡನ ಮನ್ಸನ್ನ ನೋಯಿಸ್ಬೇಡ ಅಂತ ಅರ್ಥ. ಈ ತಾಂಬೂಲದಲ್ಲಿ ಅಷ್ಟರ್ಥ ಇದೆಯಾ ಆಫೀಸರ್? ಇನ್ನು ತುಂಬಾ ಇದೆ. ಇನ್ನೂನಾ? ಹೌದು, ಹೇಳ.
ಪೊಲೀಸ್ ಆಫೀಸರ್ ಆಗಿ ರೌಡಿಸಂ ತೋರ್ಸೋದಕ್ಕೆ ನಾಚಿಕೆ ಆಗಲ್ಲ? ಏನಕ್ಕೆ ನಾಚಿಕೆ ಆಗ್ಬೇಕು? ಮಾತ್ ಕೇಳೋ ಹುಡುಗಿ ಆಗಿದ್ರೆ ಪೊಲೀಸ್ ಆಫೀಸರ್ ಆಗಿ ಡೀಲ್ ಮಾಡ್ಬೋದಾಗಿತ್ತು. ನಿನ್ನಂಥ ರೌಡಿನ ಡೀಲ್ ಮಾಡಬೇಕು ಅಂದ್ರೆ ರೌಡಿ ಹಾಗೆ ಬಿಹೇವ್ ಮಾಡಬೇಕು. ಅಂದ್ರೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಪ್ರೀತಿನ ಹಂಚಬೇಕು ಅಂತಿದ್ದೀನಿ. ನನ್ನ ಹೆಂಡತಿಯಾಗಿ ಆ ಬ್ರಹ್ಮ ಬರ್ದಿರೋ ಈ ಹಣೆ ಬರಹದ ಹಣೆಗೆ ಒಂದು ಮುತ್ತು. ನನ್ನನ್ನು ಮಗುನು ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಿರೋ ನಿನ್ ಕಣ್ಣಿಗೊಂದು ಮುತ್ತು. ಚಿಕ್ಕ ಮಗು ಹಾಗನ್ಸೋ ಪ್ರತಿ ಸಲನೂ ನಿನ್ನ ಕೆನ್ನೆನ ಗೆಲ್ಲಬೇಕು ಅನ್ಸತ್ತೆ. ಅದಕ್ಕೊಂದು ಮುತ್ತು. ನಾನು ಕಟ್ಟಿರೋ ತಾಳಿನ ಮುಚ್ಚಿಡ್ತಿರೋ ಅಂದವಾದ ಕುತ್ತಿಗೆಗೆ ಒಂದು ಮುತ್ತು. ಆಯಾಸ ಗೊತ್ತಾಗದೆ ಒಂದು ಕ್ಷಣನೂ ಬಿಡುವಿಲ್ದೇನೆ ಕೆಲಸ ಮಾಡೋ ನಿನ್ನ ಕೈಗೊಂದು ಮುತ್ತು. ಇನ್ನೇನಾದ್ರೂ ಮಿಕ್ಕಿದ್ಯಾ? ತಿನ್ನೋ ಹಾಗೆ ನೋಡ್ತಾ ಇದ್ದೀರಾ? ಮಧುರವಾದ ಕಂಠದಿಂದ ಆಫೀಸರ್ ಅಂತ ಕರೆಯೋ ನಿನ್ನ ತುಟಿಗಳಿಗೆ ಒಂದು ಮುತ್ತಂತೂ ಕೊಡ್ಲೇಬೇಕಲ್ವಾ? ಅದು ಕೊನೆಯ ಮುತ್ತು. ಲೇ, ಯಾವತ್ತಾದ್ರೂ ಕಲ್ಯಾಣಿಗೆ ಒಂದು ಸೀರೆನಾದ್ರೂ ಕೊಡ್ಸಿದ್ಯಾ? ಪ್ರೀತಿಯಿಂದ ಕೊಟ್ಟಿದ್ಯೋ ಇಲ್ಲ ಅಭಿಮಾನದಿಂದ ಕೊಟ್ಟಿದ್ಯೋ ಗೊತ್ತಿಲ್ಲ, ಆದ್ರೆ ಅವತ್ ನಿನ್ ಕಲ್ಯಾಣಿಗೆ ಸೀರೆ ಕೊಡ್ತಾ ಇದ್ರೆ ಸಂಪದ ಅದನ್ನ ಕಿತ್ಕೊಂಡು ಕಲ್ಯಾಣಿಗೆ ತೊಂದರೆ ಮಾಡಿದ್ಲು.
ಆಫೀಸರ್, ಏನಿದು? ಏನ್ ಮಾಡ್ತಾ ಇದ್ದೀರಾ? ಹೇಳಿದ್ರೆ ಸರ್ಪ್ರೈಸ್ ಇರಲ್ಲ. ನೀವು ಮಗ್ಗದ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಇನ್ನೇನ್ ಸರ್ಪ್ರೈಸ್ ಇರುತ್ತೆ? ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣದ ಹಿಂದೆ ಒಂದು ಪ್ರೀತಿ ಇದೆ. ಯಾರ ಮೇಲೋ ಆ ಪ್ರೀತಿ? ನನ್ನ ಎದುರಿಗಿರೋರ್ ಮೇಲೆ. ನನ್ ಮೇಲಿರೋ ಪ್ರೀತಿಗೂ ಹೀಗೆ ಮಗ್ಗದ ಮೇಲೆ ಕೂತ್ಕೊಳ್ಳೋದಕ್ಕೂ ಏನ್ ಸಂಬಂಧ ಆಫೀಸರ್? ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಗಿಫ್ಟ್ ಮೇಲೆ ನನ್ನ ಹೆಸರಿರುತ್ತೇನೋ, ಆದ್ರೆ ಅದರಲ್ಲಿ ಪ್ರೀತಿ ಇರೋದಿಲ್ಲ. ಅದಕ್ಕೆ ನನ್ನ ಪ್ರೀತಿ ಕಾಣಿಸೋ ಹಾಗೆ ನಾನೇ ಓನ್ ಆಗಿ ಕಷ್ಟಪಟ್ಟು ನನ್ನ ಹೆಂಡತಿಗೋಸ್ಕರ ಒಂದು ಸೀರೆನ ನೇಯ್ದು ಉಡುಗೊರೆಯಾಗಿ ಕೊಡೋಣ ಅನ್ಕೊಂಡೆ. ಏನಮ್ಮ ಇದು? ಶೌರ್ಯ ಮಗ್ಗದ ಮೇಲೆ ಕೂತಿದ್ದಾನೆ. ನನಗೆ ಆಫೀಸರ್ ಉಡುಗೊರೆಯಾಗಿ ಕೊಡ್ಬೇಕು ಅಂತ ತಾನೇ ಸ್ವತಃ ಸೀರೆ ನೇಯ್ತಿದಾರಮ್ಮ. ನಿನ್ ಮೇಲೆ ಶೌರ್ಯನ್ಗಿರೋ ಪ್ರೀತಿನ ನೋಡಿ ತುಂಬಾ ಸಂತೋಷ ಆಗ್ತಿದೆಮ್ಮ. ಶೌರ್ಯ ಮಗ್ಗದ ಮೇಲೆ ಮೊದಲನೇ ಸಾರಿ ಕೂತಿರೋದ್ರಿಂದ ನೀನ್ ಅವನ ಜೊತೆಲೇ ಇರು. ಆಯ್ತಮ್ಮ. ಆಫೀಸರ್, ಏನಿದು? ನಿಮ್ ಪ್ರೀತಿನ ಮಗ್ಗದಲ್ಲಿ ದಾರಗಳಿಂದ ನೇಯ್ತಿದ್ರ. ನನ್ ಪ್ರೀತಿನ ಹೀಗಾದ್ರೂ ತೋರ್ಸೋದಕ್ ಬಿಡಿ. ಇಲ್ಲ, ಆ ಕಡೆ ಇಡು. ಯಾಕೆ? ಚಿಚಿ, ಏನ್ ಕರ್ಮನೋ ಶೌರ್ಯ ನಿನ್ಗೆ? ಅಯ್ಯೋ
ಏನಾಯ್ತೆ? ಮೈ ಮೇಲೆ ದೆವ್ವ ಬಂತ? ಫ್ಲವರ್ ವಾಸ್ನ ಬಿಸಾಕ್ತಿದ್ದಿಲ್ಲ. ಭಯದಿಂದ ಗುಂಡಿಗೆ ಹೊಡೆದದ್ ಗೊತ್ತಾ? ನನ್ ಗುಂಡಿಗೆ ಸುಟ್ಟು ಹೋಗ್ತಿದೆ. ಗ್ಯಾಸ್ ಟ್ರಬಲ್ ಆಗಿರ್ಬೇಕು. ಹೇಳಿದ್ರೆ ಟ್ಯಾಬ್ಲೆಟ್ಸ್ ತಂದು ಕೊಡ್ತಿದ್ನಲ್ಲ. ಇದನ್ನ ಹೇಳೋದಕ್ಕೆ ಈ ತರ ಮಾಡ್ಬೇಕಿತ್ತ ಹೇಳು? ನನಗ್ ಕೋಪ ಬರ್ಸ್ಬೇಡಿ. ನನಗ್ ದೆವ್ವ ಮೆಟ್ಕೊಂಡಿಲ್ಲ, ನಿಮ್ ಮಗನಿಗ್ ಮೆಟ್ಕೊಂಡಿದೆ. ಮದ್ವೆ ಅನ್ನೋ ದೆವ್ವ. ಏನಾಯ್ತು ದಮ್ಮು? ಅವರಿಬ್ರು ಅನ್ಯೋನ್ಯವಾಗಿದ್ದಾರ ಹೇಗೆ? ಇಷ್ಟೊಂದು ಉರ್ಕೋತಾ ಇದೀಯಾ? ನನ್ನ ನಾಡ್ಕೊಳ್ಳೋದು ಆಮೇಲೆ. ನಿಮ್ ಪುತ್ರ ರತ್ನ ಮನೆ ಮರ್ಯಾದೆ ತೆಗಿತಾ ಇದ್ದಾನೆ. ಅಷ್ಟಕ್ಕೂ ಏನ್ ಮಾಡ್ದ ಅವನು? ನೀವೇ ಆ ಕಡೆ ನೋಡಿ ತಿಳ್ಕೊಳ್ಳಿ. ಯಾಕಿಷ್ಟೊಂದು ಸಂತೋಷ? ಅವ್ರು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಿಮಗ್ ಕೋಪ ಬರಲ್ವಾ? ಕೋಪ ಏನಕ್ಕೆ? ಇಬ್ರು ಅನ್ಯೋನ್ಯವಾಗಿದ್ದಾರೆ. ಹೆಂಡತಿಗೆ ಪ್ರೀತಿನ ಸೀರೆ ನೇಯ್ತಾ ಇದ್ದಾನೆ. ಅದ್ರಲ್ಲಿ ತಪ್ಪೇನಿದೆ? ಓಹೋ, ಅರ್ಥ ಆಯ್ತು. ನಿನ್ ಕೋಪಕ್ಕೆ ಏನ್ ಕಾರಣ ಅಂತ. ಏನು? ನಾವಿಬ್ರು ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ನಾವಿಬ್ರು ಆಚೆ ಹೋಗಿ ಕೂತ್ಕೊಳ್ದೆ, ಪ್ರೀತಿಯಿಂದ ಮಾತಾಡ್ಕೊಳ್ದೆ, ನಿನ್ಗೋಸ್ಕರ ಸೀರೆ ನೇಯಲಿಲ್ಲ ಅಂತ ತಾನೇ ನಿನ್ ಕೋಪ? ಹೌದು, ಮತ್ತೆ ಈಗ ಅದೊಂದೇ ಕಮ್ಮಿ. ನಾಚಿಕೆ ಆಗಲ್ವಾ ನಿಮ್ ಮುಖಕ್ಕೆ? ನನ್ನ ಕೋಪ ಅದಕ್ಕಲ್ಲ. ಅವನು ಪೊಲೀಸ್ ಆಫೀಸರ್. ಅವನ್ನ ನೋಡಿ ಎಲ್ರೂ ಹೆದರ್ಕೋತಾರೆ. ಹಾಗಿರುವಾಗ ಅವನು ಹೆಂಡತಿಗೋಸ್ಕರ ಸೀರೆ ನೇಯೋದನ್ನ ಯಾರಾದ್ರೂ ನೋಡಿದ್ರೆ ಅಬ್ಬಾ, ಮರ್ಯಾದೆ ಎಲ್ಲ ಗಂಗೆಲ್ ತೇಲ್ ಹೋಗತ್ತೆ. ಗಂಗೆಲು ತೇಲ್ ಹೋಗಲ್ಲ, ಕೃಷ್ಣಲ್ಲೂ ತೇಲ್ ಹೋಗಲ್ಲ. ಪವರ್ಫುಲ್ ಪೊಲೀಸ್ ಆಫೀಸರ್ ಆದ್ರೂ, ಪೊಲಿಟಿಕಲ್ ಲೀಡರ್ ಆದ್ರೂ, ಯಾರೇ ಆದ್ರೂ ಸರಿ, ಹೆಂಡತಿ ಪ್ರೀತಿ ಮುಂದೆ ಎಲ್ಲರೂ ತಲೆ ತಗ್ಗಿಸ್ಲೇಬೇಕು.